ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ. ಮಳೆಗೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಶವಂತಪುರ, ಮಲ್ಲೇಶ್ವರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಲಾಲ್ಬಾಗ್, ಶಾಂತಿನಗರ, ಜೆಸಿ ರೋಡ್ ಈ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಟೂ ವೀಲರ್ ಓಡಿಸ್ಕೊಂಡ್ಬರೋರ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿ. ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಲಾಲ್ಬಾಗ್ ರೋಡ್, ಈ ಕಡೆ ಜೆಸಿ ರೋಡ್, ಶಾಂತಿನಗರ ಸುತ್ತಮುತ್ತ ಬೆಂಗಳೂರಿನಲ್ಲಿ ಭಾರಿ ಮಳೆ ನಿಲ್ತಾ ಇಲ್ಲ. ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನೂ ಒಂದು ವಾರ ರಾಜ್ಯದಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈ ಸಾರಿ ಮುಂಗಾರು ಮಳೆ ದಾಖಲೆಯ ಪ್ರಮಾಣದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಈಗ ನೀವು ಗಮನಿಸ್ತಾ ಇರೋದು ಯಾವುದೋ ಕಾಲುವೆ ಅಲ್ಲ, ಅದು ರೋಡ್ ನಲ್ಲಿ ಈ ರೀತಿ ಪರಿಸ್ಥಿತಿ. ಇನ್ನು ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಎಲ್ಲೆಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿ. ಒಳಚರಂಡಿ, ಡ್ರೈನೇಜ್, ಆ ಮ್ಯಾನ್ ಹೋಲ್ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಬ್ಲಾಕ್ ಆಗಿರುತ್ತೆ ಈಗ ಮಳೆಯಿಂದಾಗಿ. ಈಗ ಅವುಗಳನ್ನ ಕ್ಲಿಯರ್ ಮಾಡಿ ಮಳೆ ನೀರು ಹರಿದು ಹೋಗೋ ತರ ಮಾಡೋದು. ಬಿಬಿಎಂಪಿ ಅವರು ಈಗ ಎಚ್ಚೆತ್ತುಕೊಳ್ತಾರೆ. ಈ ಮಳೆ ಇಲ್ಲದ ಟೈಮ್ನಲ್ಲಿ ಇಂಥವನ್ನೆಲ್ಲ ಪ್ರಿಕಾಷನರಿ ಮಾಡಬೇಕು, ಅವರು ಮಾಡೋದಿಲ್ಲ. ಹಿಂಗಾಗಿ ನೀರು ಸರಿಯಾಗಿ ಹರಿದು ಹೋಗೋದಿಲ್ಲ. ಇದೆಲ್ಲ ನೋಡಿ, ಮಳೆ ನೀರನ್ನ ಯಾವ ರೀತಿ ಖಾಲಿ ಮಾಡಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ, ಈ ರೀತಿ ಬುಲ್ಡೋಸರ್ಗಳನ್ನ, ಜೆಸಿಬಿಗಳನ್ನ ಕರೆಸಿ ಅಲ್ಲಿ ಖಾಲಿ ಮಾಡಿಸುವಂತ ಕೆಲಸ, ಮತ್ತೊಂದು ಕಡೆ ಮೋಟರ್ ಆನ್ ಮಾಡಿ ನಿರಂತರವಾಗಿ ನೀರನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಒಳಚರಂಡಿ, ರಾಜ್ ಕಾಲುವೆ ಹೂಳೆತ್ತೋದಿಲ್ಲ. ಒಂದು ಮಳೆ ಆದ್ರೆ ನೀರು ಈ ರೀತಿ ಬ್ಲಾಕ್ ಆಗ್ಬಿಡುತ್ತೆ. ಅವೆಲ್ಲ ಚರಂಡಿಗಳು ಬ್ಲಾಕ್ ಆದ್ರೆ ನೀರು ಎಲ್ಲಿಗೆ ಹೋಗ್ಬೇಕದು? ಬಿಬಿಎಂಪಿ ಅವರು ಈ ಒಳಚರಂಡಿ, ರಾಜ್ ಕಾಲುವೆ ಹೂಳೆತ್ತೋದಕ್ಕೆ ಅಂತ ಕೋಟಿ ರೂಪಾಯಿ ದುಡ್ಡಿಡ್ತಾರೆ. ಅದು ಎಲ್ಲಿ ಹೋಗುತ್ತೋ ಏನ್ ಕಥೆನೋ ಬಿಬಿಎಂಪಿ ಅವರೇ ಉತ್ತರ ಕೊಡಬೇಕು. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಇನ್ನೂ ಆರಂಭ. ಇನ್ನೂ ಭರ್ಜರಿ ಮಳೆ ಆಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಈ ಸಾರಿ ಮುಂಗಾರು ಮಳೆ ದಾಖಲೆಯ ಪ್ರಮಾಣದಲ್ಲಿ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿಬಿಟ್ಟಿದ್ದಾರೆ. ಈ ರೀತಿ ಇದ್ದಾಗ ನಮ್ಮ ಬಿಬಿಎಂಪಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ, ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಕೈಗೊಂಡಿದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಅಲ್ಲಿ ಸಿಲ್ಕ್ ಬೋರ್ಡು, ಈ ಕಡೆ ಸಾಯಿ ಲೇಔಟು, ನಾಗವಾರ, ಮತ್ತೆ ಬೆಳ್ಳೂರು, ಈ ಎಲ್ಲಾ ಕಡೆ ಹೆಣ್ಣೂರು, ಎಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆನೂ ಕೂಡ ಕಂಪ್ಲೀಟ್ಲಿ ನೀರು. ಈ ರೀತಿ ಮಳೆಯಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆ. ಬೆಂಗಳೂರಿಗೆ ಮಳೆ ಬಂದ್ರೆ ಕೇವಲ ಮಳೆ ಮಾತ್ರ ಬರೋದಿಲ್ಲ, ಮಳೆ ಜೊತೆಗೆ ಸಮಸ್ಯೆಗಳೂ ಕೂಡ ಬಂದ್ಬಿಡುತ್ತೆ. ಅಲ್ಲಿ ನೋಡಿ, ಆಗ್ಲೇ ಬೋಟ್ಗಳು ಆಚೆ ಬಂದವು. ಇನ್ನ ಬಿಬಿಎಂಪಿ ಅವರು ಬಂದಲ್ಲಿ ಈಜಾಡಬೇಕು. ಎಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಹೇಳೋರೆಲ್ಲ ಇದಕ್ಕೆ ಉತ್ತರ ಕೊಡಬೇಕು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ. ಮಳೆಗೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಶವಂತಪುರ, ಮಲ್ಲೇಶ್ವರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಲಾಲ್ಬಾಗ್, ಶಾಂತಿನಗರ, ಜೆಸಿ ರೋಡ್ ಈ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಟೂ ವೀಲರ್ ಓಡಿಸ್ಕೊಂಡ್ಬರೋರ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿ. ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಲಾಲ್ಬಾಗ್ ರೋಡ್, ಈ ಕಡೆ ಜೆಸಿ ರೋಡ್, ಶಾಂತಿನಗರ ಸುತ್ತಮುತ್ತ ಬೆಂಗಳೂರಿನಲ್ಲಿ ಭಾರಿ ಮಳೆ ನಿಲ್ತಾ ಇಲ್ಲ. ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನೂ ಒಂದು ವಾರ ರಾಜ್ಯದಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈ ಸಾರಿ ಮುಂಗಾರು ಮಳೆ ದಾಖಲೆಯ ಪ್ರಮಾಣದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಈಗ ನೀವು ಗಮನಿಸ್ತಾ ಇರೋದು ಯಾವುದೋ ಕಾಲುವೆ ಅಲ್ಲ, ಅದು ರೋಡ್ ನಲ್ಲಿ ಈ ರೀತಿ ಪರಿಸ್ಥಿತಿ. ಇನ್ನು ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಎಲ್ಲೆಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿ. ಒಳಚರಂಡಿ, ಡ್ರೈನೇಜ್, ಆ ಮ್ಯಾನ್ ಹೋಲ್ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಬ್ಲಾಕ್ ಆಗಿರುತ್ತೆ ಈಗ ಮಳೆಯಿಂದಾಗಿ.
ಈಗ ಅವುಗಳನ್ನ ಕ್ಲಿಯರ್ ಮಾಡಿ ಮಳೆ ನೀರು ಹರಿದು ಹೋಗೋ ತರ ಮಾಡೋದು. ಬಿಬಿಎಂಪಿ ಅವರು ಈಗ ಎಚ್ಚೆತ್ತುಕೊಳ್ತಾರೆ. ಈ ಮಳೆ ಇಲ್ಲದ ಟೈಮ್ನಲ್ಲಿ ಇಂಥವನ್ನೆಲ್ಲ ಪ್ರಿಕಾಷನರಿ ಮಾಡಬೇಕು, ಅವರು ಮಾಡೋದಿಲ್ಲ. ಹಿಂಗಾಗಿ ನೀರು ಸರಿಯಾಗಿ ಹರಿದು ಹೋಗೋದಿಲ್ಲ. ಇದೆಲ್ಲ ನೋಡಿ, ಮಳೆ ನೀರನ್ನ ಯಾವ ರೀತಿ ಖಾಲಿ ಮಾಡಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ, ಈ ರೀತಿ ಬುಲ್ಡೋಸರ್ಗಳನ್ನ, ಜೆಸಿಬಿಗಳನ್ನ ಕರೆಸಿ ಅಲ್ಲಿ ಖಾಲಿ ಮಾಡಿಸುವಂತ ಕೆಲಸ, ಮತ್ತೊಂದು ಕಡೆ ಮೋಟರ್ ಆನ್ ಮಾಡಿ ನಿರಂತರವಾಗಿ ನೀರನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಒಳಚರಂಡಿ, ರಾಜ್ ಕಾಲುವೆ ಹೂಳೆತ್ತೋದಿಲ್ಲ. ಒಂದು ಮಳೆ ಆದ್ರೆ ನೀರು ಈ ರೀತಿ ಬ್ಲಾಕ್ ಆಗ್ಬಿಡುತ್ತೆ. ಅವೆಲ್ಲ ಚರಂಡಿಗಳು ಬ್ಲಾಕ್ ಆದ್ರೆ ನೀರು ಎಲ್ಲಿಗೆ ಹೋಗ್ಬೇಕದು? ಬಿಬಿಎಂಪಿ ಅವರು ಈ ಒಳಚರಂಡಿ, ರಾಜಕಾಲುವೆ ಹೂಳೆತ್ತೋದಕ್ಕೆ ಅಂತ ಕೋಟಿ ರೂಪಾಯಿ ದುಡ್ಡಿಡ್ತಾರೆ. ಅದು ಎಲ್ಲಿ ಹೋಗುತ್ತೋ ಏನ್ ಕಥೆನೋ ಬಿಬಿಎಂಪಿ ಅವರೇ ಉತ್ತರ ಕೊಡಬೇಕು. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಇನ್ನೂ ಆರಂಭ. ಇನ್ನೂ ಭರ್ಜರಿ ಮಳೆ ಆಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಈ ಸಾರಿ ಮುಂಗಾರು ಮಳೆ ದಾಖಲೆಯ ಪ್ರಮಾಣದಲ್ಲಿ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿಬಿಟ್ಟಿದ್ದಾರೆ. ಈ ರೀತಿ ಇದ್ದಾಗ ನಮ್ಮ ಬಿಬಿಎಂಪಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ, ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಕೈಗೊಂಡಿದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಅಲ್ಲಿ ಸಿಲ್ಕ್ ಬೋರ್ಡು, ಈ ಕಡೆ ಸಾಯಿ ಲೇಔಟು, ನಾಗವಾರ, ಮತ್ತೆ ಬೆಳ್ಳೂರು, ಈ ಎಲ್ಲಾ ಕಡೆ ಹೆಣ್ಣೂರು, ಎಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆನೂ ಕೂಡ ಕಂಪ್ಲೀಟ್ಲಿ ನೀರು. ಈ ರೀತಿ ಮಳೆಯಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆ. ಬೆಂಗಳೂರಿಗೆ ಮಳೆ ಬಂದ್ರೆ ಕೇವಲ ಮಳೆ ಮಾತ್ರ ಬರೋದಿಲ್ಲ, ಮಳೆ ಜೊತೆಗೆ ಸಮಸ್ಯೆಗಳೂ ಕೂಡ ಬಂದ್ಬಿಡುತ್ತೆ. ಅಲ್ಲಿ ನೋಡಿ, ಆಗ್ಲೇ ಬೋಟ್ಗಳು ಆಚೆ ಬಂದವು. ಇನ್ನ ಬಿಬಿಎಂಪಿ ಅವರು ಬಂದಲ್ಲಿ ಈಜಾಡಬೇಕು. ಎಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಹೇಳೋರೆಲ್ಲ ಇದಕ್ಕೆ ಉತ್ತರ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ. ಮಳೆಗೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಶವಂತಪುರ, ಮಲ್ಲೇಶ್ವರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಲಾಲ್ಬಾಗ್, ಶಾಂತಿನಗರ, ಜೆಸಿ ರೋಡ್, ಈ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಟೂ ವೀಲರ್ ಓಡಿಸ್ಕೊಂಡ್ ಬರೋರ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿ. ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಲಾಲ್ಬಾಗ್ ರೋಡ್, ಈ ಕಡೆ ಜೆಸಿ ರೋಡ್, ಶಾಂತಿನಗರ, ಸುತ್ತಮುತ್ತ ಬೆಂಗಳೂರಿನಲ್ಲಿ ಭಾರಿ ಮಳೆ. ಮಳೆ ನಿಲ್ತಾ ಇಲ್ಲ, ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನೂ ಒಂದು ವಾರ ರಾಜ್ಯದಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈ ಸಾರಿ ಮುಂಗಾರು ಮಳೆ ದಾಖಲೆಯ ಪ್ರಮಾಣದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಈಗ ನೀವು ಗಮನಿಸ್ತಾ ಇರೋದು ಯಾವುದೋ ಕಾಲುವೆ ಅಲ್ಲ, ಅದು ರೋಡ್ ನಲ್ಲಿ ಈ ರೀತಿ ಪರಿಸ್ಥಿತಿ. ಇನ್ನು ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಎಲ್ಲೆಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿ. ಒಳಚರಂಡಿ, ಡ್ರೈನೇಜ್, ಆ ಮ್ಯಾನ್ ಹೋಲ್ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಬ್ಲಾಕ್ ಆಗಿರುತ್ತೆ ಈಗ ಮಳೆಯಿಂದಾಗಿ. ಈಗ ಅವುಗಳನ್ನ ಕ್ಲಿಯರ್ ಮಾಡಿ ಮಳೆ ನೀರು ಹರಿದು ಹೋಗೋ ತರ ಮಾಡೋದು. ಬಿಬಿಎಂಪಿ ಅವರು ಈಗ ಎಚ್ಚೆತ್ತುಕೊಳ್ತಾರೆ. ಈ ಮಳೆ ಇಲ್ಲದ ಟೈಮ್ನಲ್ಲಿ ಇಂಥವನ್ನೆಲ್ಲ ಪ್ರಿಕಾಷನರಿ ಮಾಡಬೇಕು, ಅವರು ಮಾಡೋದಿಲ್ಲ. ಹಿಂಗಾಗಿ ನೀರು ಸರಿಯಾಗಿ ಹರಿದು ಹೋಗೋದಿಲ್ಲ. ಇದೆಲ್ಲ ನೋಡಿ, ಮಳೆ ನೀರನ್ನ ಯಾವ ರೀತಿ ಖಾಲಿ ಮಾಡಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ, ಈ ರೀತಿ ಬುಲ್ಡೋಸರ್ಗಳನ್ನ, ಜೆಸಿಬಿಗಳನ್ನ ಕರೆಸಿ ಅಲ್ಲಿ ಖಾಲಿ ಮಾಡಿಸುವಂತ ಕೆಲಸ, ಮತ್ತೊಂದು ಕಡೆ ಮೋಟರ್ ಆನ್ ಮಾಡಿ ನಿರಂತರವಾಗಿ ನೀರನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಒಳಚರಂಡಿ, ರಾಜ್ ಕಾಲುವೆ ಹೂಳೆತ್ತೋದಿಲ್ಲ. ಒಂದು ಮಳೆ ಆದ್ರೆ ನೀರು ಈ ರೀತಿ ಬ್ಲಾಕ್ ಆಗ್ಬಿಡುತ್ತೆ. ಅವೆಲ್ಲ ಚರಂಡಿಗಳು ಬ್ಲಾಕ್ ಆದ್ರೆ ನೀರು ಎಲ್ಲಿಗೆ ಹೋಗ್ಬೇಕದು? ಬಿಬಿಎಂಪಿ ಅವರು ಈ ಒಳಚರಂಡಿ, ರಾಜ್ ಕಾಲುವೆ ಹೂಳೆತ್ತೋದಕ್ಕೆ ಅಂತ ಕೋಟಿ ರೂಪಾಯಿ ದುಡ್ಡಿಡ್ತಾರೆ. ಅದು ಎಲ್ಲಿ ಹೋಗುತ್ತೋ ಏನ್ ಕಥೆನೋ ಬಿಬಿಎಂಪಿ ಅವರೇ ಉತ್ತರ ಕೊಡಬೇಕು. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಇನ್ನೂ ಆರಂಭ. ಇನ್ನೂ ಭರ್ಜರಿ ಮಳೆ ಆಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಈ ಸಾರಿ ಮುಂಗಾರು ಮಳೆ ದಾಖಲೆಯ ಪ್ರಮಾಣದಲ್ಲಿ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿಬಿಟ್ಟಿದ್ದಾರೆ. ಈ ರೀತಿ ಇದ್ದಾಗ ನಮ್ಮ ಬಿಬಿಎಂಪಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ, ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಕೈಗೊಂಡಿದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಅಲ್ಲಿ ಸಿಲ್ಕ್ ಬೋರ್ಡು,
ಈ ಕಡೆ ಸಾಯಿ ಲೇಔಟು, ನಾಗವಾರ, ಮತ್ತೆ ಬೆಳ್ಳೂರು, ಈ ಎಲ್ಲಾ ಕಡೆ ಹೆಣ್ಣೂರು, ಎಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆನೂ ಕೂಡ ಕಂಪ್ಲೀಟ್ಲಿ ನೀರು. ಈ ರೀತಿ ಮಳೆಯಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆ. ಬೆಂಗಳೂರಿಗೆ ಮಳೆ ಬಂದ್ರೆ ಕೇವಲ ಮಳೆ ಮಾತ್ರ ಬರೋದಿಲ್ಲ, ಮಳೆ ಜೊತೆಗೆ